ಬರೀ 8 ಅವರ್ ಒಳಗೆ ಗೊಬ್ಬರ ಮಾಡೋ ಮಿಷಿನ್ ಇದುವರೆಗೂ ಯಾರು ಕಂಡಿಡಿದಿಲ್ಲ ಸರ್. ಹೌದು. ಕುರಿ ಆಡಿಗೆ ನೀವು ಕಸ ಪಸ ಹುಲ್ಲು ಎಲ್ಲ ಕೊಯ್ದು ಹಾಕಿದ್ರೆ 8 ಅವರ್ ಒಳಗೆ ಗೊಬ್ಬರ ತಯಾರಾಗಿ ಆಚೆ ಬರ್ತದೆ ಸರ್. ಅದಕ್ಕೋಸ್ಕರ ನಾವು ದುಡ್ಡು ಬರ್ತದೆ, ಇನ್ಕಮ್ಮುವೆ, ಆ ಗೊಬ್ಬರನು ತೋಟಕ್ಕೆ ಆಗ್ತದೆ ಅಂತೇಳಿ ಸಮಗ್ರ ಕೃಷಿ, ಹಸುಗಳು ಆಡು ಕುರಿ ಎಲ್ಲ ಮಾಡ್ತಾ ಇದೀವಿ ಸರ್. ಇದು ನಾವು ಇಲ್ಲಿ ಜಮೀನ್ ಹತ್ರನೇ ಮನೆ ಕಟ್ಕೊಂಡಿದೀವಿ ಸರ್. ಜಮೀನ್ ಹತ್ರನೇ ಬೆಂಗಳೂರಿಂದ ಬಂದರು. ನಾವು ಊರೊಳಗೆ ಇದ್ದು ಕೃಷಿ ಮಾಡಕ್ಕೆ ಕಷ್ಟ, ಸಗಣಿ ಹಾಕೋದು ಗರಿ ಇವೆಲ್ಲ ಕಷ್ಟ ಅಂತೇಳಿ ಜಮೀನ್ ಹತ್ರನೇ ಮನೆ ಕಟ್ಕೊಂಡಿದೀವಿ ಸರ್. ನೀರು ಬಂದಿರುತ್ತಲ್ಲ ಸರ್, ಅಂತ ಗಿಡಕ್ಕೆ ಈ ತರ ಕಟ್ಟಿಬಿಟ್ರೆ 45 ದಿವಸಕ್ಕೆ ಇಲ್ಲಿ ಬೇರೆ ಹೊಡ್ಕೊಳತ್ತೆ ಸರ್. ಇದ್ರಲ್ಲಿ ಇದು ಗೊಬ್ಬರ ಸರ್, ಗೊಬ್ಬರ ಗೂಟಿ ಕಸಿ ಅಂತ. ಇದು ಬೇರೆ ಹೊಡ್ಕೊಳತ್ತೆ ಸರ್. ಬೇರೆ ಹೊಡೆದಾದ್ಮೇಲೆ ಇಲ್ಲಿ ಕಟಿಂಗ್ ಮಾಡ್ಬಿಟ್ಟು ಇನ್ನೊಂದ್ ಗಿಡ ಮಾಡ್ಬೋದು. ಬಾಳೆ, ರೆಡ್ ಬಾಳೆ ಸರ್. ಇದು ರೆಡ್ ಬಾಳೆ ಅಂದ್ರೆ ಸರ್ ಸರ್ ಇದು ಕೆಂಪುಗೆ ಗೊನೆ ಬಿಡುತ್ತೆ ಸರ್. ಮಾಮೂಲಿ ಪಚ್ಚ ಬಾಳೆನೆ ಕೆಂಪುಗೆ ಗೊನೆ ಬಿಡುತ್ತೆ ಸರ್. ಇದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಇದು IAHR ಅಲ್ಲಿ ತಂದು ಹಾಕಿದೆ ಸರ್. ಇದು ನಮಸ್ಕಾರ ನನ್ನ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇಲ್ಲೊಬ್ರು ರೈತರನ್ನ ಹುಡುಕೊಂಡ್ ಬಂದಿದ್ದೀನಿ. ಇವರು ಬೆಂಗಳೂರು ಜೀವನ ಬೇಸತ್ತೋಗಿ ಈ ಕೋವಿಡ್ ಟೈಮಲ್ಲಿ ಅವರ ಮತ್ತೆ ಮರಳಿ ಗೂಡಿಗೆ ಅಂತ ಮತ್ತೆ ಅವ್ರ ಊರಿಗೆ ಬಂದ್ಬಿಟ್ಟು ಇದ್ದಂತ ಒಂದು 30 ಕುಂಟೆ ಜಾಗದಲ್ಲಿ ಏನೇನೆಲ್ಲ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಸರ್ ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು ರಮೇಶ್ HB, ಅಂದನಕೆರೆ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ, ಕರ್ನಾಟಕ ಸ್ಟೇಟ್ಸ್. ಸರ್ ನಮ್ದು ಇಲ್ಲಿ ಅಂದನಕೆರೆ ಹತ್ರ 1 ಎಕರೆ 10 ಗುಂಟೆ ನಮ್ದು ಜಮೀನ್ ಐತಿ ಸರ್. ಜಮೀನಲ್ಲಿ ನಾವು ತೆಂಗಿನ ಗಿಡ ಸಮಗ್ರ ಕೃಷಿ ಮಾಡ್ಕೊಂಡಿದೀವಿ ಸರ್. ಸಮಗ್ರ ಕೃಷಿ ಮಾಡ್ತಾ ಇಲ್ಲೇ ಮನೆಯನ್ನು ಕಟ್ಕೊಂಡು ನಾವ್ ಇಲ್ಲೇ ಇದೀವಿ. ಬನ್ನಿ ಸರ್ ನಮ್ ತೋಟ ನೋಡೋಣ. ಸರ್ ಯಾವಾಗಿಂದ ಕೃಷಿಗೆ ಬಂದ ಸರ್? ನಾವು ಕೊರೋನಾ ಬಂತಲ್ಲ ಸರ್, ಅವಾಗ್ಲಿಂದ ನಾವು ಕೃಷಿಗೆ ಫುಲ್ ಇನ್ವಾಲ್ವ್ ಆದ್ವು ಸರ್. ಕೊರೋನಾ ಮುಂಚೆ ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದು ಸರ್, ಟೈಲರ್ ಕೆಲಸ. ಕೊರೋನಾ ಬಂದ ಮೇಲೆ ನಾವು ಫುಲ್ ಇನ್ವಾಲ್ವ್, ಫ್ಯಾಮಿಲಿ ಇಲ್ಲೇ ಕೃಷಿ ಫುಲ್ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ವಿ ಸರ್. ನಾವು ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀವಿ. ಏನ್ ಅನ್ಸ್ತಾ ಇದೆ ಸರ್ ಬೆಂಗಳೂರು ಜೀವನಕ್ಕೂ? ಸರ್ ಬೆಂಗಳೂರು ಜೀವನದಲ್ಲಿ ದುಡ್ಡು ಬರ್ತದೆ, ಆರೋಗ್ಯ ಸ್ವಲ್ಪ ಕಷ್ಟ. ಜಾಸ್ತಿ ದುಡ್ಡು ಕಡಿಮೆ ಸರ್. ದುಡ್ಡು ಕಡಿಮೆ ಅಂದ್ರೆ ಜೀವನಕ್ಕಾಗೋಷ್ಟು ಮಾಡ್ಕೋಬಹುದು ಸರ್. ಕಷ್ಟಪಟ್ಟು ಶ್ರಮ ಹಾಕಿ ಮಾಡಿದ್ರೆ ಜೀವನಕ್ಕಾಗೋಷ್ಟು ಮಾಡ್ಕೋಬಹುದು ಸರ್ ದುಡ್ಡನ್ನು. ಇಲ್ಲೂ ನೀವೇ ಬಂದ್ಮೇಲೆ ಹಳ್ಳಿಯಲ್ಲಿ ಏನೋ ಟೈಲರಿಂಗ್ ಏನೋ ಮಾಡ್ತಾ ಇದ್ದೀರಾ? ಸ್ವಲ್ಪ ಅದನ್ನು ಪಾರ್ಟ್ ಟೈಮ್ ಮಾಡ್ತೀವಿ ಸರ್. ಮಾಡ್ತೀವಿ ಸರ್. ಅದನ್ನು ಸ್ವಲ್ಪ ಫುಲ್ ಟೈಮ್ ಕೃಷಿಕ, ಪಾರ್ಟ್ ಟೈಮ್ ಅಲ್ಲಿ ಟೈಲರ್ ಮಾಡ್ತೀವಿ ಸರ್. ಟೈಲರ್ ಮಾಡ್ತೀವಿ. ಸೂಪರ್. ಸರ್ ಬನ್ನಿ ಸರ್, ನಿಮ್ ತೋಟ ಹೇಗಿದೆ ಅಂತ ಬನ್ನಿ ಸರ್. ಬನ್ನಿ ಸರ್, ಬನ್ನಿ ಸರ್. ಇದು ಸರ್ ನಂಗೆ ಒಂದ್ ಅರ್ಥ ಆಗ್ಲಿಲ್ಲ. ಇದು ರೋಡ್ ಇಂದ ಇಲ್ಲಿ ಮಾತ್ರ ತಗ್ಗಿದೆ, ಇಲ್ಲಿ ಯಾಕೆ ಸರ್ ತುಂಬಾ ಒಂಥರ ಅಪ್ಪಲ್ ಇದೆ ಸರ್? ಅಲ್ಲಿಂದ ತಕ ಬಂದ್ಬಿಟ್ಟು ರೋಡ್ಗೆ ಸೇರ್ತದೆ ಸರ್. ಓಕೆ. ಅಲ್ಲಿಂದ ಹತ್ಲಾಗಿ ಜಮೀನು ಸರ್. ಇದು ಖರಾಬ್ ಬರ್ತಲ್ಲ ಸರ್. ಇದು ಖರಾಬ್ ಬರುತ್ತೆ ಸ್ವಲ್ಪ ಸರ್. ಹಂಗಾಗಿ ಅಲ್ಲಿಂದ ನಮ್ದು ಜಮೀನು ಸ್ಟಾರ್ಟ್ ಆಗುತ್ತೆ. ಜಮೀನು. ಸರ್ ಓಕೆ. ಇಲ್ಲಿಂದ ಮೇಲಕ್ಕಿರೋದು ನಿಮ್ ಜಮೀನು? ನಮ್ ಜಮೀನು ಸರ್. ಇದು ಎ ಖರಾಬ ಬಿ ಖರಾಬ್ ಬರುತ್ತೆ ಸರ್ ನಿಮ್ದಲ್ಲೆಲ್ಲ? ಅದು ಮಾಮೂಲಿ ಸರ್, ಏನೇ ಬರುತ್ತೆ ಸರ್. ಎ ಖರಾಬ್ ಬರುತ್ತೆ. ಒಟ್ಟು ಎಷ್ಟು ತೆಂಗಿನ ಗಿಡಗಳು ಹಾಕಿದ್ರ ಸರ್? ಸರ್ 1 ಎಕರೆಗೆ ಬಂದ್ಬಿಟ್ಟು 40 ತೆಂಗಿನ ಗಿಡ ಹಾಕ್ತಿವಿ ಸರ್. ನಮ್ ಕಡೆ 36 ಅಡಿಗೆ ಒಂದು ತೆಂಗಿನ ಗಿಡ, ದೂರಕ್ಕೆ ಒಂದು ಗರಿ ಒಂದು ಟಚ್ ಆಗ್ಬಾರ್ದು ಅಂತ ಒಂದು 36 ಅಡಿಗೆ ಒಂದೊಂದು ತೆಂಗಿನ ಮರ ಸರ್. 41 ಎಕರೆಗೆ ಕುತ್ಕೊಂತ ಸರ್ ತೆಂಗಿನ ಮರ. 40. ಮತ್ತೆ ತೆಂಗಿನ ಗಿಡದ ಮಧ್ಯ ಬೇರೆ ಇನ್ನೇನೇನ್ ಹಾಕಿದ್ರೆ ಸರ್? ತೆಂಗಿನ ಗಿಡದ ಮಧ್ಯ ಮಾಮೂಲಿ ಎಲ್ಲಾ ತರದ್ದು ಮಾಡ್ಕೋಬಹುದು ಸರ್ ಬೆಳೆಗಳು. ಅಂತರ್ ಬೆಳೆಯಾಗಿ ಮೆಣಸಿನ ಗಿಡ, ಟೊಮೆಟೊ ಗಿಡ, ಚೆಂಡು ಹೂವಿನ ಗಿಡ ಎಲ್ಲ ಬೆಳಿತೀವಿ. ಚೆಂಡು ಬೆಳಿತೀವಿ ಸರ್ ನಾವು. ಎನಿ ಟೈಮು ಚೆಂಡು ಹೂವನ್ನ ಬೆಳಿತೀವಿ ಸರ್. ನೀವ್ ಯಾಕೆ ಸರ್ ಚೆಂಡು ಹೂವ? ಸರ್ ಚೆಂಡು ಹೂ ಬಂದ್ಬಿಟ್ಟು ಇಲ್ಲಿ ಅಂದನಕೆರೆಯಲ್ಲಿ ನಮ್ಮ ಅಮ್ಮ ಮಾರ್ಕೊಂಡ್ ಬರ್ತದೆ ಸರ್. ಅದು ಮಾಮೂಲಿ ಶುಕ್ರವಾರ ಶನಿವಾರ ಪೂಜೆಗೆ ತಗೊಂತಾರೆ ಸರ್. ಹಂಗಾಗಿ ಅಲ್ಲಿ ಒಂದ್ 2-3 ವರ್ಷದಿಂದ 3-4 ವರ್ಷದಿಂದ ಫೇಮಸ್ ಆಗಿ ಇಲ್ಲಿಗೆ ಬಂದು ಪರ್ಚೇಸ್ ಮಾಡ್ತಾರೆ, ತಗೊಂಡ್ ಹೋಗ್ತಾರೆ ಸರ್. ಇದು ಒಟ್ಟು ಎಷ್ಟು ಗುಂಟೆಲ್ ಹಾಕಿದ್ರೆ ಸರ್ ಚೆಂಡು ಹೂವ? ಸರ್ ಚೆಂಡು ಹೂವು ಸ್ವಲ್ಪ ಆಗ್ತಿರ್ತೀವಿ ಸರ್. ಹಂಗೆ 3 ಗುಂಟೆ 4 ಗುಂಟೆಗೆ ಅವಾಗ ಆಗ್ತಾ ಇರ್ತೀವಿ ಸರ್. ಆಗ್ತಾ ಇರ್ತೀವಿ. ಚಿಂತಾಮಣಿ ಚೆಂಡು ಹೂವು, ಮಾಮೂಲಿ ಟೆನ್ನಿಸ್ ಬಾಲ್ ಚೆಂಡು ಹೂವು, ಈ ತರ ಬೆಳಿತಿರ್ತೀವಿ ಸರ್. ಅವಾಗ 3-4 ವೆರೈಟಿ ಬೆಳಿತಿರ್ತೀವಿ ಸರ್. ಸರ್ ಈಗ ನೀವೇ ಡೈರೆಕ್ಟ್ ಆಗಿ ಹೂವ ಮಾರೋದ್ರಿಂದ ಹೇಗಿದೆ ಸರ್ ಆದಾಯ? ಪರವಾಗಿಲ್ವಾ? ಪರವಾಗಿಲ್ಲ ಸರ್. ಅದು ಕವರ್ ಅಲ್ಲಿ ಹಾಕೊಂಡ್ಬಿಟ್ಟು ನಮ್ಮ ಅಮ್ಮ ಕವರ್ ಅಲ್ಲೆಲ್ಲ ತೂಕ ಮಾಡ್ಬಿಟ್ಟು 100 ಗ್ರಾಮ್ ಕವರ್ಗೆ ಹಾಕೊಂಡ್ಬಿಟ್ಟು ಊರೊಳಗಡೆ ತಗೊಂಡ್ ಹೋಗ್ತೇವೆ ಸರ್. ಮಾಮೂಲಿ ಫೇಮಸ್ ಆಗಿರೋ ಕಸ್ಟಮರ್ ಮಾಮೂಲಿ ಇದಾರೆ ಸರ್. ಹಂಗಾಗಿ ಎಲ್ಲ ಪರ್ಚೇಸ್ ಮಾಡ್ತಾರೆ ಸರ್. ನಾನ್ ನರ್ಸರಿಯಿಂದ ತಂದು ಹಾಕ್ತಿವಿ ಸರ್. ಹಾಕಿ 2 ತಿಂಗಳಿಗೆ ಬರ್ತದೆ ಚೆಂಡು. 2 ತಿಂಗಳಿಗೆ ಬಂದು 2 ತಿಂಗಳು ಇರ್ತದೆ ಅಷ್ಟೇ ಸರ್. 1.5 ತಿಂಗಳು 2 ತಿಂಗಳು ಇರ್ತದೆ ಸರ್. ಒಂದ್ 4,000-5,000 ಸಿಗುತ್ತೆ ಸರ್ ಮಂತ್ಲಿ. ಓ ಸೂಪರ್ ಸರ್. ಸಿಗುತ್ತೆ ಅಲ್ಲ ಹಳ್ಳಿಯಲ್ಲಿ ಅಷ್ಟು ಸಿಕ್ಕಿದ್ರೆ ಅದು ಸಿಗುತ್ತೆ ಸರ್. ಎನಿ ಟೈಮ್ ಹಾಕಿ ಬೆಳೆದ್ರೆ ಸಿಗುತ್ತೆ ಸರ್. ನಾವು ನೀಟಾಗಿ ಬೆಳೆದು ನೆಗ್ಲೆಕ್ಟ್ ಮಾಡ್ದಂಗೆ ಅವ್ನು ಕಾಪಾಡಿದ್ರೆ ಸಿಗ್ತದೆ ಸರ್. ಸಿಗುತ್ತೆ. ಸಿಗುತ್ತೆ. ಸೊ ಅದ್ರ ಮಧ್ಯೆ ಎಲ್ಲ ಒಂದಷ್ಟು ಹಣ್ಣಿನ ಗಿಡಗಳು, ಎಲ್ಲ ಹಣ್ಣಿನ ಗಿಡ, ತೆಂಗಿನ ಗಿಡ ಮಧ್ಯದಲ್ಲಿ ಬೆಳಿತೀವಿ ಸರ್ ನಾವು. ಅದಕ್ಕೆ ಅಂತ ಸಪರೇಟ್ ಜಾಗ ಏನಿಲ್ಲ ಸರ್. ಅದು ಇರೋ ಜಾಗದಲ್ಲಿ ಅದ್ರೊಳಗೆ ಬೆಳಿತೀವಿ ಸರ್. ಸರ್ ಏನ್ ಅನ್ಸ್ತಾ ಇದೆ ಸರ್ ನಿಮ್ಗೆ? ಬೆಂಗಳೂರಲ್ಲಿ ಇದ್ರೆ ಅಲ್ಲಿಂದ ಈಗ ಕೃಷಿ ಕಡೆ ಬಂದಿದ್ದೀರಾ? ಅದು ಒಬ್ಬೊಬ್ರು ಮನುಷ್ಯರಿಗೆ ಒಂದೊಂದು ತರ ಇಂಟ್ರೆಸ್ಟ್ ಇರುತ್ತೆ ಸರ್. ನಮ್ಗೆ ಕೃಷಿಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬಂತು, ಒಲವು ಸರ್. ಹಂಗಾಗಿ ತುಂಬಾ ಇಷ್ಟಪಟ್ಟು ಮಾಡ್ತೀವಿ ಸರ್. ನಾನು, ನನ್ನ ಮಗ, ನಮ್ಮ ಮಿಸ್ಸಸ್, ನಮ್ಮ ಅಮ್ಮ ಎಲ್ಲರೂ ಸೇರಿ ಮಾಡ್ತೀವಿ ಸರ್. ಒಬ್ಬರೇ ಸಪೋರ್ಟ್ ಇರ್ಬೇಕು ಇದಕ್ಕೆ. ಎಲ್ಲರೂ ಸೇರಿ ಕೃಷಿ ಇಂಟ್ರೆಸ್ಟ್ ಮಾಡ್ತೀವಿ ಸರ್. ನಾವೆಲ್ಲರೂ ಮಾಡ್ತೀವಿ. ತುಂಬಾ ಸಂತೋಷವಾಗಿದ್ದೀವಿ ಸರ್ ಇಲ್ಲಿ. ಕೃಷಿ ಜೊತೆಗೆ ಬೇರೆ ಇನ್ನೇನೇ ನೀವು
ಇದಕ್ಕ ಜೊತೆಗೆ ಸೇರಿಸ್ಕೊಂಡಿದ್ದೀರಾ ಸರ್ ನಾವಿಲ್ಲಿ ಇಲ್ಲಿ ನಬಾರ್ಡ್ ಅಂತ ಅಂದನ್ ಕೆರೆಯಲ್ಲಿ ಇತ್ತು ಸರ್. ಫಸ್ಟ್ ಅದಕ್ಕೆ ಸೇರಿದ್ಮೇಲೆ ಅವ್ರು ಸ್ವಲ್ಪ ಕ್ಷೇತ್ರ ಪ್ರವಾಸಗಳು ಕರ್ಕೊಂಡು ಹೋದ್ರು. ನಾವು 4-6 ಕಡೆ ನೋಡಿದ್ಮೇಲೆ ನಾವು ಯಾಕೆ ಈ ತರ ಮಾಡಬಾರ್ದು, ಎರೆಹುಳು ತೊಟ್ಟಿ ಮಾಡ್ಬೇಕು, ಜೇನು ಸಾಕಾಣಿಕೆ ಮಾಡ್ಬೇಕು, ಮನೆಗೆ ಉಪಯೋಗಕ್ಕೋಸ್ಕರ ನಮ್ಗೆಲ್ಲಾ ತರದ ಹಣ್ಣಿನ ಗಿಡಗಳನ್ನು ಬೆಳ್ಕೋಬೇಕು ಅಂತ ಒಂದ್ ಸ್ವಲ್ಪ ಮನಸ್ಸಿಗೆ ಬಂತು ಸರ್. ಹಂಗಾಗಿ ನಾವೆಲ್ಲದನ್ನು ಅಳವಡಿಸಿದ್ವಿ ಸರ್. ಎರೆಹುಳು ತೊಟ್ಟಿ ಅಳವಡಿಸಿದ್ವಿ ಸರ್, ಆಮೇಲೆ ಜೇನು ಸಾಕಾಣಿಕೆ ಮಾಡಿದ್ವಿ ಸರ್, ಆಮೇಲೆ ಎಲ್ಲಾ ತರ ಹಣ್ಣಿನ ಗಿಡನು ಹಾಕಿದ್ವಿ ಸರ್, ಆಮೇಲೆ ಕುರಿ ಆಡು ಹಸುಗಳನ್ನು ಸಾಕಿದ್ವಿ ಸರ್. ಪೂರ್ತಿ ಸಮಗ್ರ ಕೃಷಿ ಮಾಡ್ತೀವಿ ಸರ್. ಸರ್ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ ಸರ್, ಬನ್ನಿ ಸರ್, ಎರೆಹುಳು ತೊಟ್ಟಿ ಹತ್ರ ಹೋಗೋಣ ಬನ್ನಿ ಸರ್. ಸರ್ ಇದು ಎರೆಹುಳದ ಘಟಕ ಸರ್. ನಾವು ಲೋ ಕಾಸ್ಟ್ ಅಲ್ಲಿ ಕಡಪದ ಕಲ್ಲಲ್ಲೇ ಮಾಡಿದ್ವಿ ಸರ್. ಒಂದು ಘಟಕ ಮಾಡಕ್ಕೆ 29 ಕಲ್ಲು ಬೇಕಾಗುತ್ತೆ ಸರ್. ಈ ತರ ಒಂದು ಘಟಕ ಇದು ಫುಲ್ ಎರಡರಿಂದ ಸರ್. 29 ಕಲ್ಲು ಬೇಕಾಗುತ್ತೆ. ಒಂದು ಚದರ ಬಂದ್ಬಿಟ್ಟು 1900 ರೂಪಾಯಿ ಇರುತ್ತೆ ಸರ್. 2 ಚದರ ತಂದ್ರೆ ಈ ತರ 30 ಕಲ್ಲು ಬರುತ್ತೆ ಸರ್. 30 ಕಲ್ಲು ಆಗ್ಬಿಟ್ರೆ ಈ ತರ 2 ಘಟಕ ಆಗುತ್ತೆ. 2 ಘಟಕ ಆಗುತ್ತೆ. 2 ಘಟಕ ಆದ್ಮೇಲೆ ಸರ್ ಈ ತರ ಫಸ್ಟ್ ಎರೆಹುಳಕ್ಕೆ ಅದು ನೆರಳಲ್ಲಿ ಜೀವಿಸುವಂತ ಪ್ರಾಣಿ ಸರ್. ಮೇನ್ ಈ ತರ ನೀವು ದುಡ್ಡಿದ್ರೆ ಸೀಟ್ ಆದ್ರೂ ಹಾಕೋಬಹುದು ಸರ್. ಲೋ ಅಲ್ಲಿ ಫಸ್ಟ್ ಮಾಡ್ತೀವಿ ಅಂದ್ರೆ ಈ ತರ ಗದಿಲ್ ಚಪ್ರ ಆದ್ರೂ ಹಾಕೋಬಹುದು ಸರ್. ಹಂಗೇನ್ ಚಿಪ್ಪೆ ಬರುತ್ತಲ್ಲ ಸರ್, ಮೊಟ್ಟೆ ಒಂದು ಲೇಯರ್ ಹಾಕ್ಬೇಕು ಸರ್. ಒಂದ್ ಲೇಯರ್ ಹಾಕ್ಬೇಕು. ಯಾಕೆಂದ್ರೆ ಸರ್ ಅದು ಗಾಳಿ ಆಡ್ಬೇಕು ಸ್ವಲ್ಪ. ನಾವ್ ಹಂಗೆ ಹಾಕ್ಬಿಟ್ರೆ ಗಾಳಿ ಆಡಲ್ವಲ್ಲ ಸರ್. ಅಡಿಯಾಗೆ ತೆಂಗಿನ ಮೊಟ್ಟೆ ಹಾಕಿರ್ತೀವಲ್ಲ ಸರ್, 1 ಲೇಯರ್ ತೆಂಗಿನ ಮೊಟ್ಟೆ ಹಾಕಿದ್ಮೇಲೆ 1 ಲೇಯರ್ ದನಿನ ಸಗಣಿ ಹಾಕ್ಬೇಕು ಸರ್. ಸ್ವಲ್ಪ ಸ್ಲರಿ ಮಾಡಿ ಹಾಕಿರುವಾಕೆ ಇಲ್ಲ ಹಂಗೆ ಹಾಕ್ಬಿಟ್ಟು ನೀರಲ್ಲಿ ಕಲ್ಸಿ ಆದ್ರೂ ಹಾಕಿರೋ ನಡೆಯುತ್ತೆ ಸರ್. ಅದಾಕಿದ್ಮೇಲೆ ಮಾಮೂಲಿ ಗರಿ ಸಿಗದಿದ್ ಗರಿ ಕೊಳೆಯಂತ ವಸ್ತು ಏನಾದ್ರೂ ನಡೀತದೆ ಸರ್. ಏನ್ ಬೇಕಾದ್ರೆ ಕೊಳೆಯಂತ ವಸ್ತು ಪ್ಲಾಸ್ಟಿಕ್ ಬಿಟ್ಬಿಟ್ಟು ಸರ್, ಈ ಮರದ ಕಡ್ಡಿ ಎಲ್ಲ ಬಿಟ್ಬಿಟ್ಟು ಈ ಗರಿ ಎಲ್ಲ ಕೊಳೆಯಂತ ವಸ್ತು ಹಸಿ ತಂದಾಕಿದ್ರು ನಡೆಯುತ್ತೆ ಸರ್. 1 ಲೇಯರು ಸಗಣಿ, 1 ಲೇಯರು ಕಸ, ಮತ್ತಿನ್ನೊಂದು ಲೇಯರು ಸಗಣಿ, ಆತರ ಒಂದು 4-5 ಸ್ಟೆಪ್ ಹಾಕ್ಬೇಕು ಸರ್. ಸ್ಟೆಪ್ ಆಗಿ ಈ ತರ ಫುಲ್ ಆದ್ಮೇಲೆ ಒಂದ್ 15 ದಿನ ಕೊಳೆಯ ಗಂಟ ಸ್ವಲ್ಪ ನೀರು ತೇವಾಂಶ ಕಾಪಾಡ್ಬೇಕು. ತೇವಾಂಶ ಕಾಪಾಡಿ ಅದು ಸ್ವಲ್ಪ ಒಂದ್ 20 ದಿವಸ 30 ದಿವಸ ಬೇಕು ಸರ್ ಕೊಳೆಯಕ್ಕೆ. ಅದಾದ್ಮೇಲೆ ನೀರೇನ್ ಜಾಸ್ತಿ ಕೇಳಲ್ಲ ಸರ್. ಯಾವಲ್ಲ ವಾರಕ್ಕೊಂದ್ ಟೈಮ್ ತೇವಾಂಶ ಕೊಟ್ರೆ ಸಾಕು ಸರ್. ಅದು ಕೊಟ್ಟಾದ್ಮೇಲೆ ನಿಮ್ಗೆ ಎರೆಹುಳ ತಂದು ಇಲ್ಲ ಸ್ಟಾರ್ಟಿಂಗು ಈ ತರ ತೊಟ್ಟಿ ಇದ್ರೆ ಅವೇ ಬರ್ತವೆ ಸರ್. ಈ ತರ ಗ್ಯಾಪ್ ಇದ್ದು ಅಡಿಯಾಗ ನಾವೇನು ಕಾಂಕ್ರೀಟ್ ಏನು ಹಾಕಿಲ್ವಲ್ಲ ಸರ್, ಮಣ್ಣಿರೋದ್ರಿಂದ ಅವೇ ಅದರಿಂದ ಅದಕ್ಕೆ ಬರ್ತವೆ ಸರ್. ಅವೇ ಓಡಾಡ್ಕಂತವೆ, ಅವೇ ಬರ್ತವೆ ಸರ್. ಅವೇ ಬರ್ತವೆ. ಆಮೇಲೆ ಹಂಗು ನಿಮ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಎರೆಹುಳ ಇಲ್ಲ ಅಂದ್ರೆ ಈ ನಂಬರ್ ಹತ್ರ ಎರೆಹುಳ ತಗೊಂಡೋಗಿ ಸ್ವಲ್ಪ ಕೊಳತ ಮೇಲೆ ಬಿಡ್ಬೇಕು ಸರ್. ಒಂದ್ಸಲಿ ಬಿಟ್ರೆ ತೇವಾಂಶ ಇದ್ದಾಗ ಇಡೀ ತೋಟದಾಗ ಎಲ್ಲಿ ಬಗೋದ್ರೆ ಎರೆಹುಳ ಸಿಗುತ್ತೆ ಸರ್. ಮಳೆ ಬಂದ ಟೈಮಲ್ಲಿ ಯಾವಾಗಲೂ ಎರೆಹುಳ ಇದ್ದೇ ಇರುತ್ತೆ ಸರ್. ಸ್ವಲ್ಪ ನೆಳ್ಳೊಂದು ಕಾಪಾಡ್ಬಿಟ್ಟು ಇದು ಈಜಿ ಸರ್. ಗೊಬ್ಬರ ಮಾಡ್ಕೊಳಕ್ಕೆ ಬಹಳ ಈಜಿ ಸರ್. ಆಮೇಲೆ ಈಗ ಗರಿ ಎಲ್ಲ ಸುಮ್ನೆ ಬೆಂಕಿಗೆ ಹಾಕ್ತಾರೆ ಸರ್ ರೈತರು. ಅದ್ರ ಬದಲು ಈ ತರ 2 ಕಡಪದ ಕಲ್ಲಲ್ಲಿ ಮಾಡ್ಕೊಂಡ್ಬಿಟ್ರೆ ತುಂಬಾ ಗೊಬ್ಬರ ನೋಡಿ ಸರ್. ಗೊಬ್ಬರ ಈ ತರ ಇರುತ್ತೆ, ಪುಡಿ ಪುಡಿಯಾಗಿ ರವೆ ಪುಡಿ ತರ ಗೊಬ್ಬರ ಇರುತ್ತೆ. ಇದ್ರಲ್ಲಿ ನಮ್ಗೆ ಬಹಳ ಈಗ ನೋಡಿ ಸರ್ ಎರೆಹುಳ ಎಲ್ಲ ನೋಡಿ ಸರ್. ಇಲ್ಲಿ ಎಲ್ಲ ಈ ತರ ಎರೆಹುಳಗಳು ನೋಡಿ ಸರ್. ಎಲ್ಲ ನೋಡಿ ಸರ್ ಎರೆಹುಳ ನೋಡಿ ಸರ್ ಎರೆಹುಳಗಳು ನೋಡಿ ಸರ್. ಈ ತರ ಎಲ್ಲ ಅಲ್ಲಿ ಸಂದಿಲಿ ಅಷ್ಟೊಂದಿದಾವೆ ಅಂದ್ರೆ ಇಲ್ಲಿ ನೋಡಿ ಸರ್ ಇದ್ರೊಳಗೂ ಇರ್ತವೆ ನೋಡಿ ಸರ್. ಈ ತರ ಎರೆಹುಳ ಇರ್ತೇವೆ ಸರ್ ನೋಡಿ ಸರ್. ಈ ತರ ಎಲ್ಲ ಗೊಬ್ಬರ ಮಾಡ್ತೇವೆ ನೋಡಿ ಸರ್. ಫುಲ್ ಎಲ್ಲ ಗೊಬ್ಬರಗಳು ಫುಲ್ ಗೊಬ್ಬರ ಮಾಡ್ತೇವೆ. ಎಲ್ಲ ಒಳಗೆ ಓಡಾಡ್ಬಿಡ್ತೇವೆ ಸರ್. ತೆಗೆದ್ರೆ ಓಡಾಡ್ಬಿಡ್ತೇವೆ ನೋಡಿ ಸರ್. ಈ ತರ ಎಲ್ಲ ಗೊಬ್ಬರ ಫುಲ್ ರವೆ ಪುಡಿ ತರ ಈ ತರ ಎಲ್ಲ ಆಗುತ್ತೆ. ಬಂದ್ಬಿಟ್ಟು ಇದು ಸಹ ಇದು ಮಲ್ಲಿಗೆ ಹೂವ ಸಹ ಮನೆಗೆ ಅಂತ ನೆಲ್ಲಿಕಾಯಿ ಗಿಡ ಸಹ. ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ ಸಹ. ಇದು ಬಂದು ಕಿತ್ಲೆ ಹಣ್ಣಿನ ಗಿಡ ಸಹ. ಇದು ಆಲ್ರೆಡಿ 4 ವರ್ಷದ ಗಿಡ ಸಹ. ನಮಗೆ ಮನೆಗೆ ಆಗುವಷ್ಟು 100-150 ಕಾಯಿ ಬಿಡ್ತದೆ ಸರ್. 100-150 ಕಾಯಿ ಬಿಡ್ತದೆ ಸರ್. ಫುಲ್ ಗ್ರೀನ್ ಸಹ, ಬಹಳ ಟೇಸ್ಟ್ ರುಚಿ ಇರ್ತದೆ ಸರ್. ಇದು ಒಬ್ಬ ರೈತರು ಮನೆಗ್ ಬದಿ ಸೈಡ್ ಒಂದ್ ಈ ತರ ಹಾಕೊಂಡ್ಬಿಟ್ರೆ ಮನೆಗ್ ತಿನ್ನಕ್ಕೆ ತೊಂದರೆ ಇಲ್ಲ ಸರ್. ಇಲ್ಲ ಸರ್. ಆಮೇಲೆ ಮಾಡಿದಿರಲ್ಲ ಸರ್ ಇದು ಗೂಟಿ ಕಸಿ ಅಂತಾರೆ ಸರ್ ಕನ್ನಡದಲ್ಲಿ. ಇದು ಪೈರು ಬಂದಿರುತ್ತಲ್ಲ ಸರ್, ಅಂತ ಗಿಡಕ್ಕೆ ಈ ತರ ಕಟ್ಟಿಬಿಟ್ರೆ 45 ದಿವಸಕ್ಕೆ ಇಲ್ಲಿ ಬೇರೆ ಹೊಡ್ಕೊಳತ್ತೆ ಸರ್. ಇದ್ರಲ್ಲಿ ಇದು ಗೊಬ್ಬರ ಸರ್. ಗೊಬ್ಬರ ಗೂಟಿ ಕಸಿ ಅಂತ. ಇದು ಬೇರೆ ಹೊಡ್ಕೊಳತ್ತೆ ಸರ್. ಬೇರೆ ಹೊಡೆದಾದ್ಮೇಲೆ ಇಲ್ಲಿ ಕಟಿಂಗ್ ಮಾಡ್ಬಿಟ್ಟು ಇನ್ನೊಂದ್ ಗಿಡ ಮಾಡ್ಬೋದು. ತುಂಬಾ ಮಾಡಿದಾರೆ ಸರ್. 1 2 3 4 5 6 ಮಾಡಿದ್ವಿ ಸರ್. ಅದು ಗಿಡ ದೊಡ್ಡದಾಗಿ ಕಟ್ ಮಾಡಿ ಎಸೆಯೋದಕ್ಕಿಂತ ಸರ್ ಈ ತರ ಮಾಡ್ಕೊಂಡ್ಬಿಟ್ರೆ ಅದೇನು ಬರುತ್ತೆ, ಗಿಡನು ನಮ್ಗೆ ಸಿಗ್ತವೆ. ಒಳ್ಳೆ ಐಡಿಯಾ ಸರ್ ಇದು. ಗಿಡ ಮಸಾಲ. ಆಮೇಲೆ ಗಿಡ ಯಾವ್ದು ಚೆನ್ನಾಗಿರ್ತದೆ ಹಣ್ಣು ತಿಂದು ಮಾಡ್ತೀವಿ ಸರ್. ಸುಮ್ಮನೆ ಕೊಡೋದು ಇದು. ಈಗ ಹಣ್ಣು ತಿಂದಿವಿ ಇದ್ರಲ್ಲಿ ಚೆನ್ನಾಗಿದೆ, ಅದಕ್ಕೆ ಗಿಡ ಮಾಡಿದ್ವಿ ಸರ್. ಯಾರಾದ್ರೂ ಕೇಳ್ದಾರಿ ಕೊಡ್ತೀವಿ ಸರ್, ಸೇಲ್ ಮಾಡ್ತೀವಿ ಸರ್. ಈ ತರ ಮಾಡಿ ಇದು ಬಹಳ ಈಜಿ ಸರ್. ಮತ್ತೆ ಪ್ರತಿಯೊಬ್ರು ಮಾಡ್ಕೋಬಹುದು ಸರ್. ಇದು ಬಹಳ ಈಜಿ ಕೆಲಸ ಇದು. ಪದೇ ನರ್ಸರಿ ಅವನ ಹತ್ರ ಹೋಗ ಇಲ್ಲ. ಆಮೇಲೆ ಕ್ವಾಲಿಟಿ ಇರುತ್ತಲ್ಲ ಸರ್, ಹಣ್ಣು ತಿಂದಿರ್ತೀವಿ ಕ್ವಾಲಿಟಿ. ಇದು ಮಲಯನ್ ಆಪಲ್ ಸರ್. ಇದು ಅಕ್ಕಿ ಪಕ್ಷಿಗಳಿಗೆ ಮಸ್ತು ಕಾಯಿ ಬಿಡುತ್ತೆ ಸರ್. ಆಮೇಲೆ ನಮಗೂ ತಿನ್ನಕ್ ಬಿಡುತ್ತೆ. ಇದು 4 ವರ್ಷದ ಗಿಡ ಸರ್. 4 ವರ್ಷದ್ದು ಫುಲ್ ಎಲ್ಲ ಫುಲ್ ಬಿಡುತ್ತೆ ಸರ್ ಇದ್ರಲ್ಲಿ. ಇದು ನಿಂಬೆ ಗಿಡ ಸರ್. ಇದು ಬಂದು ರೆಡ್ ಬಾಳೆ ಸರ್. ರೆಡ್ ಬಾಳೆ ಸರ್. ಇದು ರೆಡ್ ಬಾಳೆ ಅಂದ್ರೆ ಸರ್ ಇದು ಕೆಂಪುಗೆ ಗೊನೆ ಬಿಡುತ್ತೆ ಸರ್. ಮಾಮೂಲಿ ಪಚ್ಚ ಬಾಳೆನೆ ಕೆಂಪುಗೆ ಗೊನೆ ಬಿಡುತ್ತೆ ಸರ್. ಇದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಇದು IAHR ಅಲ್ಲಿ ತಂದು ಹಾಕಿದ್ದೆ ಸರ್. ಇದು
ಚೆನ್ನಾಗಿರುತ್ತೆ. ಟೇಸ್ಟ್ ನೋಡಿದೀರಾ ಟೇಸ್ಟ್ ತಿಂದಿವಿ ಸರ್ ನಾವು. ಸಖತ್ತು ಪರವಾಗಿಲ್ಲ, ಮಾಮೂಲಿ ಸ್ವಲ್ಪ ಚೆನ್ನಾಗಿರುತ್ತೆ. ರೆಡ್ ಕಲರ್ ಇರುತ್ತೆ ಸರ್. ಹಣ್ಣು. ಅದ್ರಲ್ಲಿ ವಿಟಮಿನ್ ಎಲ್ಲ ಇರುತ್ತೆ ಅಂತ ಅವರು ಅಭಿವೃದ್ಧಿ ಪಡಿಸಿದಂತ ಗಿಡ ಸರ್. ಓಕೆ, ಒಳಗಡೆ ಹಣ್ಣು ಯಾವ ಕಲರ್ ಇರುತ್ತೆ ಸರ್? ಅದು ರೆಡ್ ಸರ್, ಸ್ವಲ್ಪ ಅದು ಸಿಪ್ಪೆನು ರೆಡ್, ಹಣ್ಣು ಸ್ವಲ್ಪ ರೆಡ್ ಇರುತ್ತೆ. ರೆಡ್ಡಿಶ್. ರೆಡ್ ಬಟ್ ಅದ್ ನಿಮ್ಗೆ ಹೆಂಗೆ ಬಲ್ತಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್? ಮಾಮೂಲಿ ದುಂಡಗ ಇರುತ್ತೆ ಸರ್ ಮೂಳೆ, ಮಾಮೂಲಿ ಪಚ್ಚ ಬದನೆ ಸೇಮ್ ಅದೇ ತರ ಸರ್, ಆದ್ರೆ ರೆಡ್ ಕಲರ್ ಇರುತ್ತೆ ಅಷ್ಟೇ. ಓಕೆ, ಸೇಮ್ ಅದೇ ಹಣ್ಣೆ, ಸ್ವಲ್ಪ ರೆಡ್ ಕಲರ್. ರೆಡ್ ಕಲರ್ ಚೆನ್ನಾಗಿದೆ ಸರ್. ಇದು ನಾವು ನೋಡಿರ್ಲಿಲ್ಲ. ರೆಡ್ ಕಲರ್ ಇರುತ್ತೆ ಸರ್. IHR ಅವ್ರದ್ದು. IHR ಎಲೆನು ತುಂಬಾ ಉದ್ದ, ಎಲೆ ತುಂಬಾ ದೊಡ್ಡದಾಗಿರುತ್ತೆ ಸರ್. ಎಲೆ ಎಲ್ಲ ಎಲೆ ಎಲ್ಲ ದೊಡ್ಡದಾಗಿರುತ್ತೆ ಸರ್. ನಾವು ಇಲ್ಲಿ ಪ್ರತಿಯೊಂದು ಹಣ್ಣಿನ ಗಿಡ ಹಾಕೊಂಡಿದ್ವಿ ಸರ್, ಮನೆಗೆ ತಿನ್ನಕ್ಕೆ ಅಂತ ಫಸ್ಟ್ ಸಹ. ಇದು ಡ್ರ್ಯಾಗನ್ ಫ್ರೂಟ್ ಅಂತ ಸರ್, ಒಂದ್ 30 ಹಣ್ಣು ಸಿಕ್ಕಿತ್ತು ಸರ್. ಇದ್ರಲ್ಲಿ 30 ಹಣ್ಣು ಸಿಕ್ಕಿತ್ತು. ಇದು ಟೀಗ್ ಹಾಕ್ತಾರಲ್ಲ ಸರ್, ಟೀ ಅಲ್ಲಿ ಹಾಕ್ತಾರೆ ಗೊತ್ತಾ ಸರ್? ಹೌದು, ಅದು ಸರ್ ಇದು ಟೀ ಅಲ್ಲಿ. ಸಖತ್ ಸರ್. ಇದು ಲೆಮನ್ ಗ್ರಾಸ್. ಲೆಮನ್ ಗ್ರಾಸ್ ಸರ್, ಇದು ಟೀಗ್ ಹಾಕೋದಕ್ಕೆ. ಇದು ಈ ತರ ಲೆಮನ್ ಗ್ರಾಸು. ಬನ್ನಿ ಸರ್, ಇದು ಇಲ್ಲೇದಲ್ಲೇ ಸರ್, ಪೂಜೆಗೆ ನಮಗೆ ಮನೆಗೆ ಹಾಕೋಣಕ್ಕೆ ಸಹ. ಇದು ವೇಸ್ಟ್ ಮಾವಿನ ಗಿಡದಲ್ಲಿ ಸುಮ್ನೆ ಬುಡಕ್ ಹಾಕಿದ್ದೆ ಸರ್, ಫುಲ್ ಎಲ್ಲ ಬಿಡ್ತದೆ ಹೋಗ್ಬಿಟ್ಟಿದೆ ಪೂಜೆಗೆ ಮತ್ತೆ ನಮಗೆ ಹಾಕೋಣಕ್ಕೆ ಉಪಯೋಗ ನಿಮ್ಗೆ ಅಂತ. ನಮ್ಗೆ ಅಂತ ಸರ್. ಇದು ಮೆಣಸು ಸಹ. ಇದು ಮನೆ ಮಟ್ಟಿಗ? ಮನೆ ಮಟ್ಟಕ್ಕೆ ಒಂದು 6 ಗಿಡ ಹಾಕಿದೀವಿ ಸರ್, ಮೆಣಸಿನ ಗಿಡ. ಆಲ್ಮೋಸ್ಟ್ ತೆಂಗಿನ ಗಿಡಗಳೆಲ್ಲ ಆ ತರ ಒಂದ ಮನೆಗೆ ಅಂತಲೇ ಹಾಕಿದೀವಿ ಸರ್. ಇನ್ನು ಇದನ್ನ ಈಗ 1.5 ವರ್ಷದ ಗಿಡ ಸಹ ಇದು. ಇನ್ನ ಸ್ವಲ್ಪ ಆದ್ಮೇಲೆ ಕಾಯಿ ಬಿಡುತ್ತೆ ಸರ್. 3 ವರ್ಷ ಬೇಕು. ಒಂದ್ 20 ನುಗ್ಗೆ ಗಿಡ ಹಾಕಿದೀವಿ ಸರ್. ಇದು ಒಂದು ಕಬ್ಬು ಸಹ. ಇದು ಮನೆಗೆ ತಿನ್ನಕ್ ಒಂದೇ ಹಾಕೊಂಡ್ರು ಸಾಕು ಸರ್. ತುಂಬಾ ರುಚಿಯಾಗಿರುತ್ತೆ. ಜ್ಯೂಸ್ ಕಬ್ಬು ಇದು ಸಹ. ಒಂದ್ ಅಂಗಡಿಲಿ ಜ್ಯೂಸ್ ಕುಡ್ದು ಅಲ್ಲಿ ಕೊಟ್ರು, ಅಲ್ಲಿ ಇಸ್ಕೊಂಬಂದ್ ಹಾಕಿದ್ದು ಸರ್. ತುಂಬಾ ರುಚಿಯಾಗಿರುತ್ತೆ ಅಂತ ಕಬ್ಬು ಸರ್ ಇದು, ಜ್ಯೂಸ್ ಕಬ್ಬು ಇದು. ಇದು ಮನೆಗೆ ಮೆಣಸಿನ ಗಿಡ ಸರ್. ತರಕಾರಿ ಎಲ್ಲ ಬೆಳ್ಕೊಂತೀವಿ ಸರ್, ಮೆಣಸಿನ್ಕಾಯಿ ಅಂತವಿಂತವ್. ಇದು ದ್ರಾಕ್ಷಿ ಗಿಡ ಸರ್, ಬ್ಲಾಕ್ ದ್ರಾಕ್ಷಿ. ಈಗ ಒಂದು 4 ಕಂಬ ಇಟ್ಬಿಟ್ಟು ಸಹ. ಇದು ದ್ರಾಕ್ಷಿ ಗಿಡ ಸರ್, ದ್ರಾಕ್ಷಿ. ಮನೆ ಮಟ್ಟಿಗೆ ಅಂತ ಮನೆ ಮಟ್ಟಿಗೆ ಅಂತ ಒಂದ್ 3 ಹಾಕಿದೀನಿ ಸರ್. ಒಂದ್ IHR ಇಂದ ಒಂದ್ ತಂದ್ ಹಾಕಿದ್ವಿ ಸರ್, ಸೀಡ್ಲೆಸ್. ಇನ್ನೆರಡು ಬ್ಲಾಕ್ ದ್ರಾಕ್ಷಿ. ಬ್ಲಾಕ್ ದ್ರಾಕ್ಷಿ ತಿಂದಿರ ಸರ್? ತಿಂದಿ ಸರ್, ಬಿಟ್ಟೈತೆ ಸರ್. 2 ವರ್ಷದಿಂದ ಬಿಡ್ತಾ ಇದೆ. ಸ್ವಲ್ಪ ಇದು ಮಾಡ್ಕೋಬೇಕು ಸರ್, ಪ್ರೂನ್ ಮಾಡ್ಕೊಂಡ್ರೆ ಬಿಡುತ್ತೆ ಸರ್ ಇದು. ನಿಮ್ಗೆ ಎಷ್ಟ್ ದಿನಕ್ಕೆ ಸರ್ ಬಿಟ್ಟು, ಎಷ್ಟ್ ತಿಂಗಳು ಬಿಡ್ತು ಹಣ್ಣು ಇದು ಸರ್? ವರ್ಷಕ್ಕೆ ಒಂದ್ ಟೈಮ್ ಬಿಟ್ಟಿದೆ ಸರ್. ವರ್ಷಕ್ಕೆ ಒಂದ್ ಟೈಮ್ ಬಿಡುತ್ತೆ. ಇದಕ್ಕೆ ಏನೇನು ಹಾಕ್ತೀರಾ ಸರ್ ನೀವು? ಸರ್ ಏನಿಲ್ಲ, ಎರೆಹುಳದ ಗೊಬ್ಬರ ಹಾಕ್ತಿವಿ ಸರ್. ಅಷ್ಟೇ, ಬುಡಕ್ಕೆ ಒಂದೊಂದ್ ತಟ್ಟಿ ಎರೆಹುಳದ ಗೊಬ್ಬರ ಹಾಕಿ ನೀರು ಕೊಡ್ತಿರ್ತೀವಿ. ಅಲ್ಲ, ಕೆಲವರೆಲ್ಲ ದ್ರಾಕ್ಷಿ ಬೆಳೆದ್ರೆ ಆ ಸ್ಪ್ರೇ ಮಾಡ್ಬೇಕು. ಇಲ್ಲ ಸರ್, ಅದೇನ್ ಔಷಧಿ ಪೌಷಧಿ ನೋಡಿ ನಾವು ಪ್ರೊಡಕ್ಷನ್ ಗಿನ ಕ್ವಾಲಿಟಿ ಕೊಡ್ತೀವಿ ಸರ್. ನಮ್ಗೆ ಎಷ್ಟು ಬೇಕು ಅಷ್ಟೇ ಸರ್. ಇದಕ್ಕೆ ಔಷಧಿ ನೋಡಿದಂಗೆ ಎಷ್ಟು ಬರುತ್ತೆ ಅಷ್ಟೇ ತಗೋತೀವಿ ಸರ್. ಅದು ಔಷಧಿ ಆಮೇಲೆ ಒಂದೊಂದ್ ಗಿಡದ ಬಡ್ಡೆಯಲ್ಲಿ ಒಂದು ಈ ತರ ಜೇನು ಪೆಟ್ಟಿಗೆ ಇಟ್ಟಿದೀವಿ ಸರ್ ನಾವು. ಈ ತರ ಒಂದ್ ಗಿಡ ಇದ್ರೆ ಅದ್ರ ಬಡ್ಡೆಗೆ ಒಂದ್ ಜೇನು ಪೆಟ್ಟಿಗೆ ಸರ್. ಈ ತರ ನಮ್ದು ಒಂದು ಗುಡ್ಡಗಾಡು ಫಾರೆಸ್ಟ್ ಇರೋಂತ ಪ್ರದೇಶ. ಕರಡಿಗಳು ತುಂಬಾ ಇದೆ ಸರ್. ಕರಡಿ ಬಂದು ನಾವು ಎಷ್ಟು 2 ವರ್ಷದಿಂದ ಸಾಕಿರೋ ಸಹಿತ ಕರಡಿ ಬಂತು ನೇನ್ ತುಪ್ಪ ತೆಗಿಬೇಕು ಅನ್ನೋ ಟೈಮ್ಗೆ ತಿಂದು ಹೋಗ್ಬಿಡವ್ ಸರ್. ಬಾಕ್ಸ್ ಎಲ್ಲ ಹಾನಿ ಮಾಡಿ ತುಪ್ಪ ತಿಂದ್ರು ಪರವಾಗಿಲ್ಲ ಸರ್, ಬಾಕ್ಸ್ ಎಲ್ಲ ಕಿತ್ತಾಕಿ ಹುಳನೆಲ್ಲ ಸಾಯಿಸಿ ಹೋಗ್ಬಿಡವ್ ಸರ್. 2 ವರ್ಷ ಟ್ರೈ ಮಾಡಿ ಆಗದೆ ಇದ್ದ ಪಕ್ಷದಲ್ಲಿ ಲಾಸ್ಟ್ಗೆ ಏನ್ ಮಾಡಿವು, ಜೇನು ಸಾಕಾಣಿಕೆ ಮಾಡೋದು ನಿಲ್ಸಲ್ಲ ಅನ್ನೋ ಒಂದು ಮನೋಭಾವ ಬಂದಿತ್ತು ಸರ್. ಬಂದ ಮೇಲೆ ಒಂದು ಜೇನೆ ಬಂದು ನಮ್ ಬಾಕ್ಸ್ ಒಳಗೆ ಕುಂತ್ ಬಿಟ್ಟಿತ್ತು ಸರ್. ಕುಂತ ಮೇಲೆ ಅವಾಗ ಜೇನು ಬಿಟ್ರು ನಮ್ಮನ್ನ, ನಾವು ಬಿಟ್ರು ಜೇನ್ ನಮ್ಮನ್ನ ಬಿಡ್ತಿಲ್ವಲ್ಲ ಸರ್. ನಾನು ನನ್ನ ಮಗನು ಪ್ಲಾನ್ ಮಾಡಿ ಸರ್, ಈ ತರ ಒಂದು ಜೇನಿಗೆ ಒಂದ್ ಮನೆ ಯಾಕೆ ಮಾಡಬಾರ್ದು ಅಂತ ಒಂದು ಆಲೋಚನೆ ಮಾಡಿ ಈ ತರ ಮಾಡಿದ್ವಿ ಸರ್. ಜೇನಿನ ಮನೆ. ಜೇನಿನ ಮನೆ ಮಾಡಿದ್ವಿ ಸರ್. ಕರಡಿಗಳ ರಕ್ಷಣೆಗೆ ಇದು ಮಾಡಿದ ಮೇಲೆ ನಮ್ಗೆ ಯಾವ್ದೇ ಒಂದು ಹಾನಿ ಇಲ್ಲ ಸರ್. ಎಷ್ಟು ವರ್ಷ ಆಯ್ತು ಸರ್ ನೀವು ಸರ್? ಇದು ಮಾಡಿ 2 ವರ್ಷ ಆಯ್ತು. ನಿಮ್ಮ ಮನೆ ಮುಂದೆ ಚಿಕ್ಕ ಕೈ ತೋಟನ? ಇಲ್ಲ ಸರ್, ಇದು ಮಾಮೂಲಿ ಮನೆಗೆ ಹೂವ ಸರ್, ಕನಕಾಂಬ್ರ, ಕಾಕಡ ಈ ತರ ಎಲ್ಲ ನಮ್ಮ ಮಿಸ್ಸಸ್ ಅವರು ಮಾಡ್ಕೊಂತಾರ. ಪೂಜೆಗೆ ಮುಡ್ಕಣಕ್ಕೆಲ್ಲ ಹೂವ ಆಗುತ್ತೆ ಸರ್. ಮನೆ ಹಿಂದ್ಗಡೆ ಮತ್ತೆ ಮುಂದ್ಗಡೆ ಹೂವ ಬೆಳ್ಕೊಂಡಿವಿ ಸರ್. ಹೂವ ಬೆಳ್ಕೊಂತೀವಿ ಇವೇನ್ ಸರ್ ಇಲ್ಲೊಂದು ಅಷ್ಟು ತೆಂಗಿನ ಸಸಿ ಸರ್? ಇದು ನಮ್ದು ತೆಂಗಿನ ತೋಟ ಇರೋದ್ರಿಂದ ನಾವೇ ಒಟ್ಲು ಮಾಡ್ಕೊಂಡಿದ್ವಿ ಸರ್. ಒಂದ್ ದೊಡ್ಡ ಮರ ಐತೆ ಕೆಳಗಡೆ, ತೆಂಗಿನ ಗಿಡ ಹೋದ್ರೆ ಇದನ್ನ ತೆಗೆದು ಅದಕ್ಕೆ ಅಲ್ಲಿಗೆ ಹಾಕಕ್ಕೆ ಸರ್. ಆಮೇಲೆ ತಾಯಿ ಮರ ಒಂದ್ ಐತೆ ಸರ್ ದೊಡ್ಡದು, ಅದರಿಂದ ಕಾಯಿ ಬಂದಂತ ಬೇಸಿಗೆಯಲ್ಲಿ ಬರುತ್ತಲ್ಲ ಸರ್, ಅವಾಗ ಉಣಿದ್ದು ಈಗ ಬಂದಾಗ ಅದಕ್ಕೆ ಹಾಕ್ತಿವಿ ಸರ್ ಹೋದಾಗ. ಸರ್ ಇದು ನಾವು ಇಲ್ಲಿ ಜಮೀನ್ ಹತ್ರನೇ ಮನೆ ಕಟ್ಕೊಂಡಿದ್ವಿ ಸರ್. ಜಮೀನ್ ಹತ್ರನೇ ಬೆಂಗಳೂರಿಂದ ಬಂದರು. ನಾವು ಊರೊಳಗೆ ಇದ್ದು ಕೃಷಿ ಮಾಡಕ್ಕೆ ಕಷ್ಟ, ಸಗಣಿ ಹಾಕೋದು, ಗರಿ ಇವೆಲ್ಲ ಕಷ್ಟ ಅಂತೇಳಿ ಜಮೀನ್ ಹತ್ರನೇ ಮನೆ ಕಟ್ಕೊಂಡಿದ್ವಿ ಸರ್. ಮನೆ ಕಟ್ಕೊಂಡು ಸರ್ ಅದಕ್ಕೆ ಸೋಲಾರು ಪ್ರತಿಯೊಂದು ಒಳಗ್ ನೀರ್ ಬರಗೆ ಪ್ರತಿಯೊಂದು ಅನುಕೂಲ ಮಾಡ್ಕೊಂಡಿದ್ವಿ ಸರ್. ಸಿಟಿ ಏ ತರ ಇದೆ ಅದೇ ತರ ಸೋಲಾರು ಗೀಲಾರು ಒಳಗ್ ನೀರು ಪ್ರತಿಯೊಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸರ್ ನಾವು ಇಲ್ಲಿ. ಅಲ್ಲ ಸರ್, ಇಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ಹಿಂಗ್ ತೋಟ ನೋಡೋ ಸೌಭಾಗ್ಯ ಎಲ್ರಿಗೂ ಎಲ್ ಸರ್ ಸಿಕ್ಕುತ್ತಾ? ಇಲ್ಲ, ಮನೆ ಇಲ್ಲ, ಅದೇ ಇಲ್ಲೇ ಕಟ್ಕೊಂಡಿದೀವಿ ಸರ್. ದನಿ ಮನೆ ಪಕ್ಕದಾಗ ಕಟ್ಕೊಂಡಿದೀವಿ. ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ವಾಸವಾಗಿದೀವಿ ಸರ್. ಇಲ್ಲೇ ವಾಸವಾಗಿದ್ದೀರಾ ನೋಡಿ. ನಿಮ್ಮ ತೋಟದವೇನ ಸರ್? ಸರ್ ನಮ್ಮ ತೋಟದವೇ ಸರ್. ಚೆನ್ನಾಗಿದೆ. ಸ್ವಲ್ಪ ಖಾಲಿ ಆದ್ಮೇಲೆ ಬಂದಿರ ನೀವು, ಹಂಗಾಗಿ ಸೀಸನ್ ಇಲ್ಲ ಈಗ. ಪರವಾಗಿಲ್ಲ. ಸರಿ.
ಇಲ್ಲ ನಿಜ ಅಲ್ಲ ಅಂದ್ರೆ ಇಲ್ಲಿ ಕೂತ್ಕೊಂಡು ಇದು ಹಾ, ನಿಮ್ಮ ಪೂರ್ತಿ ಎಂಡ ಸರ್ ಇದು ಇದು ಲಾಸ್ಟ್ ಮನೆ ಹಿಂದ್ಗಡೆ ಕೆಲಸ ಮಾಡಿದಿರ ಸರ್. ಕೆಲವರೆಲ್ಲ ಮನೆ ಮುಂದಕ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಸರ್ ನಾವ್ ಹಿಂದಕ್ಕೆ ಕಟ್ಕೊಂಡು ಮುಂದೆ ಏಕದ್ ಜಮೀನ್ ಇದೆ ತೋಟ. ಸರ್ ಮತ್ತೆ ಇವಾಗ ನಿಮ್ಗೆ ಫಸ್ಟ್ ಸಿಟಿಯಲ್ಲಿ ಇದ್ರಿ, ಇಲ್ಲಿ ಬಂದ್ರೆ ಒಂದಷ್ಟು ಈಗ ಹೆಂಗೆ ಕೆಲ್ಸಗಳೆಲ್ಲ ನೀವೇ ಮಾಡದ, ಯಾರ ಹೆಲ್ಪ್ ಮಾಡ್ತಾರೆ ಸರ್? ಅವು ಫಸ್ಟ್ ನಮ್ಗೆ ಗೊತ್ತಿರ್ಲಿಲ್ಲ ಸರ್, ಕೃಷಿ ಬಗ್ಗೆ ಏನು ಅಷ್ಟೊಂದು ಗೊತ್ತಿರ್ಲಿಲ್ಲ. ಹಿಂಗೆ ಒಬ್ಬೊಬ್ರು ಕೇಳಿ ತಿಳ್ಕೊಂತಿದ್ವಿ ಸರ್. ಅದ್ರಲ್ಲಿ ಒಂದು ನಾವ್ ಮಾಡಿದ ತಪ್ಪೇನಂದ್ರೆ ಮಣ್ಣೊಂದು ಹೊಡ್ಸ್ಬಾರ್ದು ಸರ್ ತೋಟಗಳಿಗೆ ಜಾಸ್ತಿ. ನಾನು ಒಂದ್ 8 ಇಂಚಿಗೆ ಸ್ವಲ್ಪ ಮಣ್ಣು ಹೊಡಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿರೋ ತೋಟನ ಸ್ವಲ್ಪ ಅದು ಅಡಿಯಲ್ಲಿ ಫಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಸರ್. ಬೇರೆ ಹೊಡ್ಕೊಂಡು ಮಣ್ಣು ಹಾಕಿದ್ಮೇಲೆ ಕಾಂಕ್ರೀಟ್ ತರ ಆಗ್ಬಿಡುತ್ತೆ, ಮರ ಉಸಿರಾಡಕ್ ಆಗೋದಿಲ್ಲ ಸರ್. ಉಸಿರಾಡಕ್ ಆಗದಲ್ಲಿ ಏನ್ ಮಾಡುತ್ತೆ ನಾವು ಏಕ್ ಟಮ್ ಗೊತ್ತಾಗೋದಿಲ್ಲ ಸರ್. ಮಣ್ಣು ಹೊಡಿಸಿ ಒಂದ್ 6 ತಿಂಗಳು ವರ್ಷ ಕಳೆದ ಮೇಲೆ ಅದು ತೋಟ ವೀಕ್ ಆಗ್ಬಿಡುತ್ತೆ ಸರ್. ಫುಲ್ ಏಕ್ ಟಮ್ ಏನೂ ಆಗಲ್ಲ, ಮಣ್ಣು ಹೊಡಿಸಿ ಬಿಡುವಂತ ನಾವು ಸುಮ್ಕಿರ್ತೀವಿ ಸರ್. ಮಣ್ಣು ಹೊಡ್ಸೋ ಬದಲು 4 ತಟ್ಟಿ ಗೊಬ್ಬರ ಹಾಕಿ ನೀರ್ ಕೊಟ್ಕೊಂಡು ಅದೇ ಮಣ್ಣೆ ಸಾಕು ಸರ್. ನಾವು ಮಾಡಿದ್ದು ಅದೊಂದು ತಪ್ಪು ಸರ್. ಅದೀಗ ತಿಳುವಳಿಕೆ ಆಗೈತೆ, ಈಗ ಮತ್ತೆ ಹೊಡ್ಸೋದಿಲ್ಲ ಸರ್. ಆಗಿನ 3 ವರ್ಷ ಇಂಪ್ರೂವ್ ಮಾಡ್ಕೋಬೇಕು ಸರ್. ಮಣ್ಣೊಂದು ಯಾವಾಗ ನೀವು ಅದನ್ನ ಕರೆಕ್ಟ್ ಆಗಿ ನೀವು ಅನಲೈಸ್ ಮಾಡಿದೀರಾ ಸರ್? ಮಣ್ಣು ಹೊಡ್ಸಿದ ತಕ್ಷಣ ಗಟ್ಟಿ ಆಗ್ಬಿಡುತ್ತೆ ಭೂಮಿ, ಉಸಿರಾಡಲ್ಲ. ಅದೇ ಅದು ನಿಜ ಸರ್, ನಿಜ. ನಾವು ಅನುಭವದಲ್ಲಿ ಸರ್ ಮಣ್ಣು ಹೊಡ್ಸಿ ಅನುಭವ ಐತೆ ಸರ್. ಹಂಗಾಗಿ ಯಾರು ಮಣ್ಣನ್ನ ಏಕ್ಟಮ್ ಮಣ್ಣು ಹೊಡ್ಸಿದ್ರೆ ಚೆನ್ನಾಗಿರುತ್ತೆ ತೋಟ ಅಂತ ಹೇಳಿ ಡಿಸೈಡ್ ಮಾಡಿ ಹೊಡ್ಸಿದ್ ಸ್ವಲ್ಪ ನಮ್ಮ ಅನಿಸಿಕೆ ಪ್ರಕಾರ ತಪ್ಪು ಅಂತ ತಿಳುವಳಿಕೆ ಆಗಿದೆ. ಸೂಪರ್. ಮಣ್ಣು ಹೊಡ್ಸಿದ್ ಮಾತ್ರ ಬಹಳ ಕಷ್ಟ ಸರ್ ತೋಟಗಳಿಗೆ ಮಣ್ಣು ಹೊಡ್ಸಿ. ಇದೇನ್ ಸರ್ ಈ ತರ ಫುಲ್ ಒಂದಷ್ಟು ಜಾಲರಾಗಿ ಸರ್? ಇಲ್ಲಿ ನಾವು ರೈತರಾದರೂ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಹಸು ಸಾಗಾಣಿಕೆ ಇರ್ಲೇಬೇಕು ಸರ್. ಆಮೇಲೆ ಅದ್ರ ಜೊತೆಗೆ ಕುರಿ ಗೊಬ್ಬರ, ಕುರಿ ಆಡು ಏನಪ್ಪಾ ಅಂದ್ರೆ ಬರೀ 8 ಅವರ್ ಒಳಗೆ ಗೊಬ್ಬರ ಮಾಡೋ ಮಿಷಿನ್ ಇದುವರೆಗೂ ಯಾರು ಕಂಡಿಡ್ದಿಲ್ಲ ಸರ್. ಹೌದು. ಕುರಿ ಆಡಿಗೆ ನೀವು ಕಸ ಪಸ ಹುಲ್ಲು ಎಲ್ಲ ಕೊಯ್ದು ಹಾಕಿದ್ರೆ 8 ಅವರ್ ಒಳಗೆ ಗೊಬ್ಬರ ತಯಾರಾಗಿ ಆಚೆ ಬರ್ತದೆ ಸರ್. ಅದಕ್ಕೋಸ್ಕರ ನಾವು ದುಡ್ಡು ಬರ್ತದೆ, ಇನ್ಕಮ್ಮುವೆ. ಆ ಗೊಬ್ಬರನು ತೋಟಕ್ಕೆ ಆಗ್ತದೆ ಅಂತೇಳಿ ಸಮಗ್ರ ಕೃಷಿ ಹಸುಗಳು ಆಡು ಕುರಿ ಎಲ್ಲ ಮಾಡ್ತಾ ಇದೀವಿ ಸರ್. ಇನ್ನು ಸ್ವಲ್ಪ ಮುಂದೆ ಜಾಸ್ತಿ ಮಾಡ್ಕೋಬೇಕು ಅಂತ ಮಾಡ್ತಾ ಇದೀವಿ ಸರ್. ಮಾಡ್ತಾ ಇದೀವಿ ಸರ್. ನಿಜಾಲು ನಿಮ್ಮ ಈ ಕೃಷಿ ಜೀವನ ನೋಡಿ ತುಂಬಾನೇ ಖುಷಿ ಆಯ್ತು. ಸೊ ನನಗೂ ನಮ್ಮ ಶ್ರೀಹರಿ ವನದಲ್ಲಿ ಒಂದು ಈ ತರ ಮನೆ ಕಟ್ಟಬೇಕು ಅಂತ ಇನ್ನೂ ಆಸೆ ಜಾಸ್ತಿನೇ ಆಗ್ತಾ ಇದೆ ಸರ್. ಈ ತರ ಒಂದಷ್ಟು ತೋಟಗಳು ನೋಡಿದಾಗಿಂದ ನಿಜಾಲು ನಿಮ್ಮ ಖುಷಿ ಎದ್ದು ಕಾಣ್ತಾ ಇದೆ ಸರ್. ಮೋಸ್ಟ್ಲಿ ಬೆಂಗಳೂರಲ್ಲಿ ಇದ್ದಾಗ ಇಷ್ಟು ಖುಷಿಯಾಗಿದ್ರೆ ಇಲ್ಲ ಸರ್. ಅಲ್ಲಿ ಟೆನ್ಷನ್ ಲೈಫ್ ಸರ್. ಅಲ್ಲಿ ಬೆಂಗಳೂರು ತಪ್ಪು ಅಂತ ಹೇಳ್ತಿಲ್ಲ ಸರ್, ದುಡಿತಲೇ ಇರ್ಬೇಕು, ದುಡ್ಡು ಬರ್ತದೆ, ಖರ್ಚಾಗ್ತಿದೆ ಸರ್. ಇಲ್ಲಿ ಏನಂದ್ರೆ ಸ್ವಲ್ಪ ಗಾಳಿ ವಾತಾವರಣ, ಪ್ರಕೃತಿ ಜೊತೆ ಸಂತೋಷವಾಗಿರ್ಬೋದು ಸರ್. ಇಲ್ಲೂ ಸ್ವಲ್ಪ ದುಡಿಯೋದನ್ನ ಕಲ್ತ್ಕೊಂಡ್ಬಿಟ್ರೆ, ಈಗ ಸರ್ ಕೃಷಿನೂ ಮಾಡಿದ್ರೆ ಕೆಲ್ಸಕ್ಕೆ ಹೋಗಿ ಬಂದ್ರು ಇಲ್ಲಿ ಅದೇ ದುಡ್ಡು ಬರುತ್ತೆ ಸರ್. ಸೋಂಬೇರಿ ಆಗದಂಗೆ ಕೆಲಸ ಎಲ್ಲೇ ಅಲ್ಲಿ ಕೆಲಸ ಮಾಡ್ಬೇಕು, ಶ್ರಮವಾಗಿ ಕೆಲಸ ಮಾಡಿ ಸಾಕು. ಇಲ್ಲ ಖಂಡಿತ ಸರ್, ಚಿಂದಂತ ಮಾತು ಹೇಳಿದ್ರೆ ಸರ್ ತುಂಬಾನೇ ಖುಷಿ ಆಯ್ತು. ಇನ್ನೂ ಸಾಕಷ್ಟು ಒಂದಷ್ಟು ಇದೇ ತರ ಹಸು ಕುರಿ ನಿಮ್ ಎರೆಹುಳು ತೊಟ್ಟಿ ಎಲ್ಲ ಹೆಚ್ಚಾಗಿ ಮಾಡ್ಕೊಳ್ಳಿ ಸರ್. ಖಂಡಿತ ಸಿಟಿಲಿ ಏನ್ ದುಡಿಬಹುದಲ್ಲ ಸರ್, ಅದ್ರ ಅಷ್ಟೇ ಆರಾಮಾಗಿ ಹಳ್ಳಿಯಲ್ಲೂ ದುಡಿಬಹುದು ಸರ್ ನಾವು. ಬಟ್ ಮಾಡೋ ಅಂತ ಒಂದ್ ಮನ್ಸಿರ್ಬೇಕು, ಮಾಡ್ತೀನಿ ಅನ್ನೋ ಒಂದ್ ದೇಹ ಇರ್ಬೇಕು ಸರ್. ಎರಡೇ ಕರೆಕ್ಟ್ ನಮ್ಮ ಹತ್ರ ಇರ್ಬೇಕು ಸರ್. ರೈತರಾದರೂ 4 ಕಡೆ ತೋಟಗಳಲ್ಲಿ ರೈತರು ನೋಡ್ಬೇಕು ಸರ್. ನೋಡಿದ್ಮೇಲೆ ನಮಗೆ ಸ್ವಲ್ಪ ಅನುಭವ ಬಂದಿದ್ದು, ನೋಡಿ ಮಾಡ್ಬೋದು ಸರ್. ಮಾಡಿದ್ರೆ ಅನುಕೂಲ ಐತೆ ಸರ್. ಮಾಡಿರಿ ಸರ್. ತುಂಬಾನೇ ಖುಷಿ ಆಯ್ತು ನಿಮ್ಮ ತೋಟ ನೋಡಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ದೇವ್ರ ಒಳ್ಳೇದ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ ಯಾವ ತರ ಇತ್ತು ಅಂತ. ನೋಡಿ ಒಬ್ರು ಟೈಲರ್ ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲಿ ಇದ್ರು, ಸಾಕಾಗಿ ಕೋವಿಡ್ ಕಲಿಸಿದ ಪಾಠದಲ್ಲಿ ಬಂದೆ ನೋಡಿ ಅವರ ತಂದೆದು ಒಂದು ಚಿಕ್ಕದಾದಂತ ಜಾಗನ ಇವ್ರು ಡೆವಲಪ್ ಮಾಡ್ಕೊಂಡು ಇವತ್ತು ಈ ಸ್ಟೇಜ್ ಅಲ್ಲಿ ಇದೆ. ನಿಜವಾಗ್ಲೂ ಇದು ನೋಡೋದಕ್ಕೆ ಇಷ್ಟೇ ಅಂತ ಅನ್ಸ್ಬೋದು, ಬಟ್ ಇದು ಮಾಡಿರೋ ಶ್ರಮ ಮಾಡಿದವ್ರಿಗೆ ಗೊತ್ತು. ನೀವುಗಳು ಅಷ್ಟೇ, ನಿಮ್ದು ಯಾವ್ದಾರ ಒಂದಷ್ಟು ಚಿಕ್ಕ ಜಾಗಗಳಿದ್ರೆ ಸುಮ್ಮನೆ ಪಾಳು ಬಿಡೋದ್ ಬದಲು ನಿಮ್ ಕೈಲಾದಷ್ಟು ಡೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ ಒಂದ್ ತೋಟನ ಇಲ್ಲ ಏನೋ ಒಂದು ನಿರ್ವಹಣೆ ಮಾಡ್ಕೊಳ್ಳಿ. ಸದಾಕಾಲ ಕೃಷಿ ಮಾಡ್ತಾ ಇರ್ರಿ. ಯಾಕಂದ್ರೆ ನಮ್ಮ ಭಾರತದ ಪದ್ಧತಿಯಲ್ಲಿ ಇರೋದೇ ಮೊದ್ಲು ಬಂದಿದೆ ಕೃಷಿ ಪದ್ಧತಿ. ಅದನ್ನೆಲ್ಲ ನಾವು ಬಿಡ್ತಾ ಇದೀವಿ, ಸುಮ್ನೆ ಬೇರೆ ಕಡೆ ಓಡ್ತಾ ಇದೀವಿ. ಬೇರೆದ್ರ ಹಿಂದೆ ನಮ್ಮ ಹತ್ರ ಇರೋಂತ ಒಂದು ಚಿನ್ನದಂತ ಒಂದು ಆಪರ್ಚುನಿಟಿ ಬಿಟ್ಬಿಟ್ಟು. ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಮತ್ತೆ ಇವ್ರದ್ದು ಇದೇ ತರ ಇನ್ನೂ ಒಂದಷ್ಟು ಲೋ ಕಾಸ್ಟ್ ಅಲ್ಲಿ ಹಸುವಿನ ಶೆಡ್ ಇಲ್ಲ ಕುರಿ ಶೆಡ್ ಈ ತರದೆಲ್ಲ ಇದೆ. ಇದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.